ಕಾಲ್ ಮೀ ಒನ್ ಡೇ ಆ್ಯಂಡ್ ಟೋಲ್ಡ್ ವೈ ಡೋಂಟ್ ಯು ಡೈರೆಕ್ಟ್ ಅಂತ. ಸರ್ ಇಲ್ಲ ಸರ್, ನಾನು ಆ್ಯಕ್ಟಿಂಗ್ಗೋಸ್ಕರ ಅವಕಾಶಗಳನ್ನ ಹುಡುಕ್ತಾ ಇರೋದು. ನಾನು ಹಂಗೆ ಕಂಡ್ರೆ ಬಂದಿದ್ದು, ನಾನು ಆದ್ಮೇಲೆ ಡೈರೆಕ್ಟ್ ಮಾಡಿ ಆ್ಯಕ್ಟಿಂಗ್ ಮಾಡಲಿಲ್ವಾ, ನೀವು ಹಂಗೆ ಮಾಡಿ ಅಂದರು. ಇಲ್ಲ ಅವಾಗ ಹೇಳ್ತದೆ, ಇಲ್ಲ ಹಾಗೇನಿಲ್ಲ, ಸಬ್ಜೆಕ್ಟು ಅದಕ್ಕೆ ಕರೆಕ್ಟಾಗಿರೋ ಸಬ್ಜೆಕ್ಟ್ ಸಿಗಬೇಕು. ಬೈ ಚಾನ್ಸ್ ನಾನು ಹಂಗೇನೋ ಮಾಡಿದ್ರೆ ನೆಕ್ಸ್ಟ್ ಶಿವಣ್ಣಿಗೆ ಮಾಡ್ಬೋದು, ಮಾಡೋ ಆಸೆ ಅಂತೂ ಇದೆ ಅಂತ ಹೇಳಿದ್ದೆ. Welcome to Cinema Express. Nanu A Sharadhaa. Today we are in conversation with Ghost Director Srini. Hello sir. Hi, namaskara. Hi. Hegidira? Very good. Generally, what I know of Srini is as someone who started as an RJ and transitioned as a director and acting. This whole, over the years, in the course of your so much of experience you have, how did this creative approach help you in this journey? A lot of things. I started my career as a background dancer. I was telling Shivanna also that you might have not noticed, but I've danced behind you in a lot of shows. She's like laughing, houda, yaudamma, ನಾನು ಕಾಲೇಜಲ್ಲಿ ಇದ್ದಾಗ dance. So, ಅಲ್ಲಿಂದ creative process. The creative process generally starts with choreographing lot of events and everything. So ಅದಾದಮೇಲೆ from there I shifted, after doing that I shifted to radio, started my job as a radio jockey for 5 years, where I learned a lot about sound. ಅಂದರೆ ಸಿನಿಮಾಗೆ ಸೌಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮಗೆ. ಆ ಸೌಂಡು ಸಿನಿಮಾಗೆ ಅಂದರೆ ಸಿನಿಮಾಗೆ ಸೌಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಸೌಂಡ್ ಬಗ್ಗೆ ತುಂಬ ಕಲ್ತಿದ್ದು ರೇಡಿಯೋಲಿ. ಅಂದರೆ ಬರೀ ಸೌಂಡಲ್ಲಿ ಹೆಂಗೆ ಕೂರಿಸ್ಬೋದು ಆಡಿಯನ್ಸ್ನ, ಹೆಂಗೆ ಏನೋ ಒಂದು ವೆರೈಟಿನ ಕ್ರಿಯೇಟ್ ಮಾಡ್ಬೋದು, ಆ ಪ್ರೋಮೋ ಕಟ್ ಮಾಡೋದಾಗಲಿ, ಬರೀ ಅವಾಗ ರೇಡಿಯೋಲಿ ಬರೀ ಕೇಳಿಸ್ಕೊಡೋದಲ್ವ, ಅದರಲ್ಲಿ ಕ್ಯೂರಿಯಾಸಿಟಿ ಹೆಂಗೆ ಬಿಲ್ಡ್ ಮಾಡೋದು ಅನ್ನೋದು ಜಾಸ್ತಿ ಕಲ್ತಿದ್ದು. ಸೊ ಅದಾದಮೇಲೆ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಶಾರ್ಟ್ ಫಿಲ್ಮ್ಸ್. ದೆನ್ ಉಪ್ಪಿ ಸರ್ ಕಾಲ್ಡ್ ಮೀ, ಹಿ ಆಸ್ಕ್ಡ್ ಮೀ ಟು ಡೂ ಟೋಪಿವಾಲಾ. And that was a big break initially for a director. Yeah, it was a very big break because even I never anticipated like Upendra sir calling me and giving me opportunity. ನಾನೇನೋ ಉಪ್ಪಿ ಸರ್ಗೆ ಒಂದು CD ಕೊಟ್ಟಿದ್ದೆ, ಸಿಂಪ್ಲಿ ಕೈಲಾಸಮ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ವಿಚ್ ಆ್ಯಕ್ಚುಲಿ ಒನ್ ಅವಾರ್ಡ್ ಅಟ್ ಹ್ಯೂಸ್ಟನ್ ಫಿಲ್ಮ್ ಫೆಸ್ಟಿವಲ್. ಅದನ್ನ ಕೊಟ್ಟೇನು ಅಂದರೆ, ಸರ್ ನಿಮ್ಮ ನೆಕ್ಸ್ಟ್ ಸಿನಿಮಾಲಿ ಯಾವುದಾದ್ರು ಆ್ಯಕ್ಟಿಂಗ್ ಅವಕಾಶ ಕೊಡಿ ಅಂತ ಕೊಟ್ಟಿದ್ದೆ. ಯಾಕೆಂದರೆ ಅವಾಗಿನ ಸೂಪರ್ ರಿಲೀಸ್ ಆಗಿತ್ತು. ಒನ್ ನೈಟ್ ಹಿ ಕಾಲ್ಡ್ ಮಿ ಆ್ಯಂಡ್ ಹಿ ಟೋಲ್ಡ್, why don't you direct ಅಂದರು. ಸರ್ ಏನು ಸಿನಿಮಾ, what did he see in you? Like, I don't know. That's what I keep asking. He's like, ನೀವು ಡೈರೆಕ್ಟ್ ಟೆಕ್ನಿಕಲಿ ಯು ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಯು ಸೊ ಐ ಡೋಂಟ್ ನೋ ವಾಟ್ ಉಪ್ಪಿ ಸರ್ ಸಾ ಇನ್ ಮೀ ಅಂತ. ಸೊ ಈ ಕಾಲ್ ಮೀ ಒನ್ ಡೇ ಆ್ಯಂಡ್ ಟೋಲ್ಡ್, ವೈ ಡೋಂಟ್ ಯು ಡೈರೆಕ್ಟ್ ಅಂತ. ಸರ್ ಇಲ್ಲ ಸರ್, ನಾನು ಆ್ಯಕ್ಟಿಂಗ್ಗೋಸ್ಕರ ಅವಕಾಶಗಳನ್ನ ಹುಡುಕ್ತಾ ಇರೋದು. ನಾನು ಹಂಗೆ ಕಂಡ್ರೆ ಬಂದಿದ್ದು, ನಾನು ಆದಮೇಲೆ ಡೈರೆಕ್ಟ್ ಮಾಡಿ ಆ್ಯಕ್ಟಿಂಗ್ ಮಾಡಲಿಲ್ವಾ, ನೀವು ಹಂಗೆ ಮಾಡಿ ಅಂದರು. ನಾನು ಉಪ್ಪಿ ಸರ್ ಹೇಳಿದಾಗ ನಾನು ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ ಅಂದಾಗ ಐ ಥಾಟ್ ಬ್ಯಾಕ್, ಅವರೇ ಅಂತ ದೊಡ್ಡ ಸೂಪರ್ ಸ್ಟಾರ್ಗಿಂತ ಸೂಪರ್ ಡೈರೆಕ್ಟರ್. ವಿ ಆಲ್ ಲುಕ್ ಅಪ್ ಟು ಉಪ್ಪಿ ಸರ್ ಫಾರ್ ಡೈರೆಕ್ಷನ್. ಅದಾದಮೇಲೆ ನಾನು ಹೇಳಿದೆ, ಸರ್ ನಾನು ಯಾವುದೂ ಸಿನಿಮಾಗಳಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿಲ್ಲ, ಅಸಿಸ್ಟೆಂಟ್ ಡೈರೆಕ್ಟ್ರಾಗೆ ಮಾಡಿಲ್ಲ ನಾನು. you call this luck? ಸಮಟೈಮ್ಸ್ ಲಕ್, ಸಮಟೈಮ್ಸ್ ಟ್ಯಾಲೆಂಟ್ ಆಲ್ಸೋ ಮ್ಯಾಟರ್ಸ್. ಯಾಕೆಂದರೆ ಇವಾಗ ನಾನು ಏನೋ ಒಂದು ಶಾರ್ಟ್ ಫಿಲ್ಮ್ ಏನೋ ಮಾಡಿದ್ದೀನಿ, ಯಾಕೆ ನನಗೆ ಯಾರು ಸಿನಿಮಾ ಮಾಡೋದು ಹೆಂಗೆ ಅಂತ ಯಾರೂ ಹೇಳ್ಕೊಟ್ಟಿಲ್ಲ. ನಾನು ಆನ್ಲೈನಲ್ಲಿ ನೋಡಿ ಕಲ್ತಿರೋದು ಸಿನಿಮಾ ಮಾಡಿರೋದು. ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಹಿಂಗೆ ಸಿನಿಮಾ ಬರೀಬೇಕು ಕಥೆನ, ಅಥವಾ ಹಿಂಗೆ ಶೂಟ್ ಮಾಡಬೇಕು ಅಂತ ನಾನು ಯಾರ ಹತ್ರನೂ ಕಲ್ತ್ಕೊಂಡಿಲ್ಲ. ಏನೇ ಕಲ್ತ್ಕೊಂಡಿದ್ರು ನಾನಾಗೆ ಕಲ್ತ್ಕೊಂಡಿರೋದು. ದಟ್ ಈಸ್ ಮೇ ಬಿ ಬಿಕಾಸ್ ಆಫ್ ದಿ ಹಂಗರ್ ಐ ಹ್ಯಾವ್ ಟು ಲರ್ನ್ ಅನ್ನೋದು. ಸೊ ಮೇ ಬಿ ದಟ್ ಇಂಪ್ರೆಸ್ ಹಿಮ್ ಅ ಲಾಟ್, ಐ ಗೆಸ್. ಸೊ ಅದಕ್ಕೆ ಲಕ್, ಡೆಫಿನೆಟ್ಲಿ ಲಕ್ ಶುಡ್ ಬಿ ದೇರ್. ಅದಾದ್ಮೇಲೆ ಆಪರ್ಚುನಿಟಿ ಸಿಕ್ತು ಆ್ಯಂಡ್ ಅವರೇ ಕತೆ ಕೊಟ್ಟರು, ಟೋಪಿವಾಲಾ ಕಥೆಯಿಂದ ಮಾಡಿ ಅಂತ. ಐ ರೋಟ್ ದಿ ಡೈಲಾಗ್ಸ್ ಅಂಡ್ ದ ಸ್ಕ್ರೀನ್ ಪ್ಲೇ ಫಾರ್ ದಟ್ ಫಿಲ್ಮ್. We made that film, but film was not a very big hit also. It had a lot of mixed reviews,
But that again But was it was a very colourful ಆಗಿತ್ತು. For Upendra. ಡೆಫಿನೆಟ್ಲಿ. ಆ್ಯಂಡ್ ನನಗೆ ಆ ಒಂದು ಕಮರ್ಷಿಯಲ್ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿರಲ್ಲ ಕಮರ್ಷಿಯಲ್ ಸಿನಿಮಾ ಮಾಡೋದಂತ. ಐ ಥಿಂಕ್ ದಟ್ ವಾಸ್ ಲೈಕ್ ಅ ಫಿಲ್ಮ್ ಸ್ಕೂಲ್ ಫಾರ್ ಮಿ. ಮೈ ಫಸ್ಟ್ ಫಿಲ್ಮ್ ವಾಸ್ ಲೈಕ್ ಅ ಫಿಲ್ಮ್ ಸ್ಕೂಲ್. ರಾದರ್ ದನ್ ಗೋಯಿಂಗ್ ಇನ್ ಟು ಅ ಫಿಲ್ಮ್ ಸ್ಕೂಲ್, ಐ ಹ್ಯಾಡ್ ಅ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇನ್ ಅ ಫಿಲ್ಮ್ ಸ್ಕೂಲ್. ಸೊ ಆಫ್ಟರ್ ದಟ್ ಲೇಟರ್ ಟೋಪಿವಾಲ ಐ ಸ್ಟಾರ್ಟೆಡ್. ಮತ್ತೆ ಬಂದಾಗ ಮತ್ತೆ ಇವಾಗ ಡೈರೆಕ್ಟ್ ಮಾಡ್ಬೇಕಾ, ಆ್ಯಕ್ಟ್ ಮಾಡಬೇಕಾ, ಬಂದಿರೋದು ಆ್ಯಕ್ಟ್ ಮಾಡೋದಕ್ಕೆ, ಏನು ಮಾಡೋದು ಅಂತ ಒಂದು ಕನ್ಫ್ಯೂಷನಲ್ಲಿ. ದೆನ್ ಐ ಥಾಟ್ ಓಕೆ ನಾನು ಬಂದಿರೋದು ಆ್ಯಕ್ಟ್ ಮಾಡೋದಕ್ಕೆ, ವೈ ಡೋಂಟ್ ಐ ಆ್ಯಕ್ಟ್ ಇನ್ ಡೈರೆಕ್ಟ್ ಮೈ ಸೆಲ್ಫ್. That's what I did with my short film. Then I started Srinivasa Kalyana. Srinivasa Kalyana is, of course, received good reviews from everyone. ಚೆನ್ನಾಗಾಯಿತು. We made some money. ದೊಡ್ಡ ಬ್ಲಾಕ್ ಬಸ್ಟರ್ ಆಗಿದೆ ಅಂದರೆ we made some money, good money. A film was a commercial hit. So ಅದಾದಮೇಲೆ then Birbal. So Srinivasa Kalyana was a rom-com. Then I thought, okay, why not I try a thriller. Birbal was again a different kind of film. Different genre film. ಸೊ ಅದು ಚೆನ್ನಾಗಾಯಿತು. ಸೊ ಅದಾದಮೇಲೆ ದೆನ್ ವಿ ಥಾಟ್ ಓಕೆ ಲೆಟ್ಸ್ ಡೂ ಅ ಫ್ಯಾಮಿಲಿ ಎಂಟರ್ಟೈನರ್ ಫಿಲ್ಮ್. ಸೊ ಎಲ್ಲರೂ ಟೀಮಲ್ಲಿ ಮಾತಾಡಿ ಕೂತ್ಕೊಂಡು ಕತೆ ಬಗ್ಗೆ ಡಿಸ್ಕಸ್ ಮಾಡಿ ದೆನ್ ವಿ ಸ್ಟಾರ್ಟೆಡ್ ವಿತ್ ಓಲ್ಡ್ ಮಾಂಗ್ ವಿಚ್ ಗಾಟ್ ರಿಲೀಸ್ಡ್ ಲಾಸ್ಟ್ ಇಯರ್. ಸೊ ಅವಾಗ ನಂಗೆ ಸುಮಾರು ಜನ ಕೇಳೋರು, ಸರ್ ನಿಮಗೆ ನೀವೇ ಡೈರೆಕ್ಟ್ ಮಾಡ್ಕೊಳ್ತೀರಾ, ಬೇರೆ ಯಾರಿಗೂ ಡೈರೆಕ್ಟ್ ಮಾಡೋದಿಲ್ವಾ, ಅಥವಾ ನಿಮಗೆ ಮಾತ್ರ ನಾ ಸೀಮಿತ ಫಿಕ್ಸ್ ಆಗಿಬಿಟ್ಟಿದ್ದೀರಾ, ನೀವೇ ಡೈರೆಕ್ಟ್ ಮಾಡ್ಕೊಳ್ತೀರಾ ಅಂತ. ಇಲ್ಲ ಅವಾಗ ಹೇಳ್ತದೆ, ಇಲ್ಲ ಹಾಗೇನಿಲ್ಲ, ಸಬ್ಜೆಕ್ಟು ಅದಕ್ಕೆ ಕರೆಕ್ಟಾಗಿರೋ ಸಬ್ಜೆಕ್ಟ್ ಸಿಗಬೇಕು. ಬೈ ಚಾನ್ಸ್ ನಾನು ಹಂಗೇನೋ ಮಾಡಿದ್ರೆ ನೆಕ್ಸ್ಟ್ ಶಿವಣ್ಣಿಗೆ ಮಾಡ್ಬೋದು, ಮಾಡೋ ಆಸೆ ಅಂತೂ ಇದೆ ಅಂತ ಹೇಳಿದ್ದೆ. ಅದಾದಮೇಲೆ ಓಲ್ಡ್ ಮಾಂಕ್ ರಿಲೀಸ್ ಆಯಿತು. ಅದಾದಮೇಲೆ ಐ ಸ್ಟಾರ್ಟೆಡ್ ವಿತ್ ಬೀರ್ಬಲ್ ಟು ಸ್ಕ್ರಿಪ್ಟ್. Ghost was something you had thought Shivanna in mind or? Initially when I wrote the script I had thought Shivanna in mind, but Shivanna ಏನು ಅಂದರೆ ನಾನು ಜನರಲಾಗಿ ಏನಂದರೆ ಫುಲ್ ಸ್ಕ್ರಿಪ್ಟ್ ಆಗದಿಲ್ಲ, ನಾನು ಯಾರನ್ನೂ ಅಪ್ರೋಚ್ ಮಾಡೋದಿಲ್ಲ. ಒಂದು 75% ಆಗಿತ್ತು ಸ್ಕ್ರಿಪ್ಟು. ದೆನ್ ಐ ಹ್ಯಾಡ್ ನಾಟ್ ಅಪ್ರೋಚ್, ವಿ ಹ್ಯಾಡ್ ಟು ಸ್ಟಾರ್ಟ್ ಬೀರ್ಬಲ್ ಟು ಸ್ಕ್ರಿಪ್ಟ್ ಆಫ್ಟರ್ ಓಲ್ಡ್ ಮಾಂಗ್. Then one day Sandesh Nagaraj sir called me and told like Shivanna ಒಂದು ಸಿನಿಮಾ ಮಾಡೋಕಂತ ಯಾವ ಸ್ಕ್ರಿಪ್ಟ್ ಇದೆಯಾ ಅಂತ. But how did Sandesh Nagaraj think about you? That is because like my brother-in-law's friend is a cousin of Sandesh Nagaraj. Okay. So he told, why don't we ask Srini ಅಂತ. ಸೊ ಅವಾಗ ಕೇಳೋಣ, ಸುಮ್ಮನೆ ಕೇಳೋಕೆ ಅಂತ ಅವರು ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದಾಗ ಹೇಳಿದೆ, ಈ ಥರ ಒಂದು ಸ್ಕ್ರಿಪ್ಟ್ ಇದೆ ಶಿವಣ್ಣಂಗೆ ಅಂದ್ಕೊಂಡೆ ಮಾಡಿದ್ದೀನಿ, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆದಮೇಲೆ ಹೇಳ ಇವಾಗಲೇ ಹೇಳ ಅಂದೆ. ಇಲ್ಲ ಒಂದ್ಸಲ ಹೇಳಿಬಿಡಿ ನೋಡೋಣ. ಸೊ ದೆನ್ ಐ ಕಾಲ್ಡ್ ಶಿವಣ್ಣ ಆ್ಯಂಡ್ ಟೋಲ್ಡ್ ಹಿಮ್ ದಟ್ ಈ ಥರ ಫೋನ್ ಮಾಡಿದ್ರು ಅಣ್ಣ, ಅದು ಕಂಪ್ಲೀಟ್ ಆಗಿರಲಿಲ್ಲ, ಅದಕ್ಕೆ ನಾನು ಹೇಳಿರಲಿಲ್ಲ, ಬಾ ನೋಡೋಣ ಕೇಳೋಣ ಅಂದರು. ಹೋದೆ, ಕತೆ ನರೇಟ್ ಮಾಡಿದೆ, ಶಕ್ತಿಧಾಮಾಗ ಹೋಗಿತ್ತು, ಅಲ್ಲೇ ನರೇಟ್ ಮಾಡಿದ್ದು. ಹೋದೆ, ಕತೆ ನರೇಟ್ ಮಾಡಿದೆ. ಹಿ ವಾಸ್ ವೆರಿ ಇಂಪ್ರೆಸ್ಡ್. ಇಷ್ಟು ಸಖತ್ತಾಗಿದೆ ಕತೆ ಅಂತ. He is also in that frame of mind. That frame of mind, yeah. Then he asked me, ಏನು ಅಂದ್ಕೊಂಡಿದ್ದೀಯ ಕತೆಗೆ ಟೈಟ್ಲು ಅಂದೆ. ಗೋಸ್ಟ್ ಅಂದೆ. ಫಿಕ್ಸ್ ಅಮ್ಮ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಅನೌನ್ಸ್ ಮಾಡಿದ್ವಿ. ಇಟ್ ಆಲ್ ಹ್ಯಾಪನ್ ಇನ್ 2 days ಅಷ್ಟೇ. ಹೋದೆ, ಕತೆ ಹೇಳಿದೆ, ಟೈಟ್ಲ್ ಅನೌನ್ಸ್ ಮಾಡಿದ್ವಿ, ನೆಕ್ಸ್ಟ್ ಡೇ ಸಿನಿಮಾ ಅನೌನ್ಸು ಆಯಿತು. ಪ್ರೀ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ, ಒಂದು 3-4 ತಿಂಗಳು ಸಿನಿಮಾ ಸ್ಟಾರ್ಟು. Everyone will be wondering, usually Shivanna ಎಷ್ಟೊಂದು ಫಿಲ್ಮ್ಸ್ಗೆ ಡೇಟ್ಸ್ ಕೊಟ್ಟಿರ್ತಾರಲ್ಲ, something coming in between, how did this happen? How did this happen? So probably the story. Correct. That story, yes. So we started last Dasara we did Muhurta and we started in November or something. ಮುಗಿಸಿ ಇವಾಗ ಆಗಲೇ ಈ ದಸರಾಗೆ ರಿಲೀಸ್ ಆಗಲೇ. ಇಟ್ಸ್ ನಾಟ್ ಇವನ್ ಲೈಕ್ 1 year, ಇಟ್ಸ್ ಲೆಸ್ ದನ್ ಅ ಇಯರ್. ವೆರಿ ಇಂಟ್ರೆಸ್ಟಿಂಗ್ ಜರ್ನಿ ಫಾರ್ ಯು. ಇಂಟ್ರೆಸ್ಟಿಂಗ್ ಜರ್ನಿ ಬಿಕಾಸ್ ನನಗೆ ಹೆಂಗೆ ಅಂದರೆ ಅಫ್ಕೋರ್ಸ್ ಪ್ರತಿಯೊಂದು ಸಿನಿಮಾದಲ್ಲೂ ನಾವೇನಾದ್ರು ಒಂದು ಕಲಿಯೋದು ಇದ್ದೇ ಇರುತ್ತೆ, ಬಟ್ ದಿ ಸ್ಕೇಲ್ ಇಸ್ ಬಿಗ್ ಬಿಕಾಸ್ ಆಫ್ ದಿ ಸಬ್ಜೆಕ್ಟ್ ಇಟ್ ಸೆಲ್ಫ್ ಇಸ್ ಬಿಗ್. ಟೆಕ್ನಿಷಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಈ ಸಿನಿಮಾಗೆ, ಎಸ್ಪೆಷಲಿ ದಿ ಆರ್ಟ್ ಡೈರೆಕ್ಟರ್, ದಿ ಸಿನಿಮಾಟೋಗ್ರಫರ್. ವಿ ಹ್ಯಾಡ್ ಟು present the film in a very different. You had multi-star cast and coming from various languages. Like actor like Anupam Kher and all will think twice, like what can be the reason for me to make my debut in a certain language. Jairam also, knowing that they both are multilingual stars. Like, but how did you bring about this actors together? Initially when we sat for casting, we didn't have a female lead in our film. So like we have to get someone, ಅಂದರೆ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಲ್ಲ. ಸೊ ಯಾರನ್ನ ಹೆಂಗೆ ಅಂದ್ರೆ ವಿ ಮೇಡ್ ಅ ಲಿಸ್ಟ್ ಆಫ್ ಆ್ಯಕ್ಟರ್ಸ್. ದೆನ್ ಐ ವೆಂಟ್ ಟು ಶಿವಣ್ಣ ಆ್ಯಂಡ್ ಶೋಡ್ ಇಮ್ ದ ಲಿಸ್ಟ್ ಆಫ್ ಆ್ಯಕ್ಟರ್ಸ್. ಹೀ ಸಜೆಸ್ಟೆಡ್ ಮಿ ಜೈರಾಮ್. ಸೊ ಜೈರಾಮ್ ಅವ್ರನ್ನ ಕಾಸ್ಟ್ ಮಾಡೋಣ, ಯಾಕೆಂದರೆ the first half of the film, the time space, like the screen time of Shivanna is bit less than the other character. Okay. So we wanted someone
ಹೂ ಕ್ಯಾನ್ ಕ್ಯಾರಿ ದಟ್ ಸ್ಕ್ರೀನ್ ಟೈಮ್. ಅಂದರೆ 60-40 ರೇಷಿಯೋಲ್ ಇರುತ್ತೆ. ಇಟ್ಸ್ ನಾಟ್ 50-50 ಆಲ್ಸೋ, 60-40 ರೇಷಿಯೋಲ್ ಇರುತ್ತೆ. ಜಯರಾಮ್ ವಿಲ್ ಹ್ಯಾವ್ 60% ಆಫ್ ದ ಸ್ಕ್ರೀನ್ ಟೈಮ್ ಇನ್ ದಿ ಫಸ್ಟ್ ಹಾಫ್ ಆ್ಯಂಡ್ ಶಿವಣ್ಣ ವಿಲ್ ಹ್ಯಾವ್ ಓನ್ಲಿ 40% ಆಫ್ ದ ಸ್ಕ್ರೀನ್ ಟೈಮ್ ಇನ್ ದಿ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಅಫ್ಕೋರ್ಸ್ ಇಟ್ಸ್ ಆಲ್ ಔಟ್ ಶಿವಣ್ಣ. ಯಾಕೆಂದರೆ ರಿವೀಲ್ ಮಾಡ್ತಾ ಇರ್ತೀವಿ. ಇಟ್ಸ್ ಅನ್ ಹೈಸ್ಟ್ ಆ್ಯಕ್ಷನ್ ಥ್ರಿಲ್ಲರ್ ಆಗಿರೋದ್ರಿಂದ ನಿಧಾನಕ್ಕೆ ರಿವೀಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಫಸ್ಟ್ ಹಾಫ್ ಎಲ್ಲ ಬಚ್ಚಿಟ್ಟಿರ್ತೀವಿ, ಸೆಕೆಂಡ್ ಹಾಫ್ ಎಲ್ಲ ರಿವೀಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಜೈರಾಮ್ ಸರ್ ಹೋಗಿ ಕಥೆ ನರೇಟ್ ಮಾಡಿದ ತಕ್ಷಣ ಹಿ ವಾಸ್ ವೆರಿ ಕಿಕ್ಡ್ ಅಬೌಟ್ ದಿ ಸ್ಟೋರಿ. ಆ್ಯಂಡ್ ಶಿವಣ್ಣ ವಾಸ್ ಪರ್ಸನ್ ಲೈಕ್ ಹೂ ಟೋಲ್ಡ್ ಜೈರಾಮ್ ಸರ್ ಕೈಲಿ ಮಾಡ್ಸೋಣ, ಹಿ ವಿಲ್ ಬ್ರಿಂಗ್ ಇನ್ ಆಲ್ ಇಸ್ ಎಕ್ಸ್ಪೀರಿಯನ್ಸ್. ಅವ್ರದ್ರಲ್ಲಿ ಒಂದು ಚಿಕ್ಕ ಕಾಮಿಡಿ ಒಳಗಡೆ ಕಾಮಿಡಿ ಟೈಮಿಂಗ್ ಇದೆ, ಆ ಸೀರಿಯಸ್ಸು ಕಾಮಿಡಿ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅವರು ತುಂಬ ಖುಷಿಪಟ್ಟರು ಸಿನಿಮಾ ಕತೆ ಕೇಳಿ. ದೆನ್ ಹೀ ಅಗ್ರೀಡ್, ದೆನ್ ಹೀ ಕೇಮ್ ಆನ್ ಬೋರ್ಡ್. ನಾವು ಸ್ಕ್ರಿಪ್ಟಲ್ಲಿ ಬರಬೇಕಾದ್ರೆ ಅನುಪಮ್ ಖೇರ್ ಅಂತ ಬರ್ತಿದ್ದೆ. ವಿ ಡೋಂಟ್ ನೋ ಜನರಲಿ ವಾಟ್ ಹ್ಯಾಪನ್ಸ್ ಇಸ್ ಮ್ಯಾನಿಫೆಸ್ಟ್ ಮಾಡಿದ್ದೆ. ಬಟ್ ಜನರಲಾಗಿ ಏನಾದರೂ ಸ್ಕ್ರಿಪ್ಟಲ್ಲಿ ಬರೆಯೋದು ಒಂಥರ, ಆಮೇಲೆ ಯಾರನ್ನೋ ಅದು ಸಿಕ್ಕಿಲ್ಲ ಅಂದರೆ ಇನ್ನೊಬ್ರನ್ನ ಕ್ಯಾಚ್ ಮಾಡೋದು ಇದ್ದೇ ಇರುತ್ತೆ. ನಾನು ಇಮ್ಯಾಜಿನೇಷನ್ಗೆ ಆ ಥರ ಬರ್ತಿದ್ದೋ. ಸೊ ದೆನ್ ಐ ಟೋಲ್ಡ್ ಸಂದೇಶ್ ಸರ್, ವೈ ಡೋಂಟ್ ವಿ ಆಸ್ಕ್ ಅನುಪಮ್ ಖೇರ್, ಕೇಳೋಣ, ಕೇಳೋಕ್ಕೇನಂತೆ, ಇಲ್ಲ ಅಂದರೆ ಇಲ್ಲ ಅಂತಾರೆ ಅಷ್ಟೇ ತಾನೆ, ಇನ್ನೇನು ಇಲ್ವಲ್ಲ ಅಂತ. ಕೇಳಿ ನೋಡಿ ಸರ್ ಅಂದರು. Then I somehow got in touch with Anupam sir and I sent him the script. ಅವರು ಓದಿದ್ರು ಸ್ಕ್ರಿಪ್ಟ್ನ, ಆಮೇಲೆ ನರೇಟ್ ಮಾಡಿದೆ ಒಂದ್ಸಲಿ, ನನ್ನ ಪ್ರೀವಿಯಸ್ ಸಿನಿಮಾಗಳು ನೋಡಿದ್ರು. ಸೊ ದೆನ್ ಹಿ ವಾಸ್ ಲೈಕ್, I want to have a video call once andra. And then he called me once, then we spoke for what, 5 minutes or something. Then he told, okay Srini, I'm on, I will do it. I don't know ಅದೇನು ಕಾನ್ವರ್ಸೇಷನ್ ಅವ್ರು ಏನು, I think probably he was looking at how confident you are. Maybe ಗೊತ್ತಿಲ್ಲ, I don't know what he was looking at. So then he agreed on to the script. ಅದಾದಮೇಲೆ he came on board and that was like a very big boost for the film. ಸೊ ಸಿನಿಮಾದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ. ಅರ್ಚನಾ ಜೋಶಿ ಸರ್ ಮಾಡಿದ್ದಾರೆ, ಪ್ರಶಾಂತ್ ನಾರಾಯಣ್ ಅಂತ ನದರ್ ಬಾಲಿವುಡ್ ಆ್ಯಕ್ಟರ್, ವೆರಿ ಗುಡ್ ಪರ್ಫಾರ್ಮರ್, ಅವ್ರು ಮಾಡಿದ್ದಾರೆ. ಅದಾದಮೇಲೆ ಅಶೋಕ್ ಹೆಗ್ಡೆ ಅಂತ ಇಲ್ಲೇ ಕನ್ನಡದ ಆ್ಯಕ್ಟ್ರು, ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಅದು ಬಿಟ್ಟು ಸಾಕಷ್ಟು ಜನ ಇದ್ದಾರೆ ಸಿನಿಮಾದಲ್ಲಿ. ದತ್ತಣ್ಣ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಜನ ಇದ್ದಾರೆ ಸಿನಿಮಾದಲ್ಲಿ ಹೂ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಈ ಸಿನಿಮಾದಲ್ಲಿ ನನಗೆ ಹೆಂಗೆ ಅಂತ ನಾನು ಕಾಸ್ಟಿಂಗ್ ಮಾಡಬೇಕಂದ್ರೆ, ಚಿಕ್ಕ ಚಿಕ್ಕ ಪಾತ್ರನೂ ತುಂಬ ಇಂಪಾರ್ಟೆಂಟು ಆ್ಯಂಡ್ ಅದು ತುಂಬ ಒಳ್ಳೆ ನಟರು ಮಾಡಬೇಕು. ಆ್ಯಂಡ್ ನಾನು ಸಿನಿಮಾಲಿ ಕಾಸ್ಟ್ ಮಾಡ್ಬೇಕಂದ್ರೆ ಜಾಸ್ತಿ ಹೊಸಬ್ರನ್ನ ಕಾಸ್ಟ್ ಮಾಡ್ತೀನಿ. ಬಿಕಾಸ್ ಎವ್ರಿ ಟೈಮ್ ವೆನ್ ವಿ ಕಾಸ್ಟ್ ನ್ಯೂ ಆ್ಯಕ್ಟರ್ಸ್ ದಿ ಫಿಲ್ಮ್ ವಿಲ್ ಲುಕ್ ಫ್ರೆಶ್ ಅಂತ. ಡೆಫಿನೆಟ್ಲಿ ಯಾರಿವರು ಅಂತ ಇರುತ್ತಲ್ವ, ಈ ಯಾರಿವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಾವೇ ಎಷ್ಟೊಂದು ಸಲ ಅಂದ್ಕೊಂಡಿರ್ತೀವಿ ಬೇರೆ ಸಿನಿಮಾಗಳು. I think even the team, the whole team, the casting team have taken care of it. But we often discuss, we think somewhere the highest thriller is, okay, it's a known genre among the audience, but it's very rarely, it's still not been popular in Kannada cinema. Highest thriller antashna, we still go back to those Hollywood movies. So if you want to make it simpler for our audience. ಕರೆಕ್ಟ್. ಅಂದರೆ ಜನರಲಾಗಿ ಹೈಸ್ಟ್ ಥ್ರಿಲ್ಲರ್ಸ್ ಏನಕ್ಕೆ ಜಾಸ್ತಿ ಇಂಡಿಯನ್ ಸಿನಿಮಾ ಅಥವಾ ಕನ್ನಡ ಸಿನಿಮಾ ವರ್ಕ್ ಆಗಿಲ್ಲ ಅಂದರೆ, ವಾಟ್ ಯು ವಾಚ್ ಇನ್ ಹಾಲಿವುಡ್ ಇಸ್ ಆಲ್ ದಿಸ್ ಹೈಸ್ಟ್ ಥ್ರಿಲ್ಲರ್ಸ್ ಆರ್ ಮೋರ್ ಆಫ್ ಟೆಕ್ನಾಲಜಿ ಬೇಸ್ಡ್. ಅಂದರೆ ಅವನೇನೋ ಒಂದು ಬಟನ್ ಓದ್ತಾನೆ, ಜೇಮ್ಸ್ ಬಾಂಡ್ ಸಿನಿಮಾ ಥರ ನಮಗೆ ಹೈಸ್ಟ್ ಥ್ರಿಲ್ಲರ್ಸ್, ಮಿಷನ್ ಇಂಪಾಸಿಬಲ್ ಎಲ್ಲ ನೋಡಬೇಕಾದ್ರೆ, ಅಥವಾ ಓಷನ್ಸ್ 11, ಇಟಾಲಿಯನ್ ಜಾಬ್ ಅದೆಲ್ಲ ನೋಡಬೇಕಾದ್ರೆ ಇಟ್ಸ್ ಮೋರ್ ಆಫ್ ಟೆಕ್ನಿಕಲ್ ಸ್ಟಫ್. ಹಾಗಾಗಿ ಇಂಡಿಯನ್ ಸಿನಿಮಾಗೆ ಅಡ್ಯಾಪ್ಟ್ ಮಾಡಿ ಯಾವ್ದಾದ್ರು ಮಾಡಿ ಸಿನಿಮಾ ಹೈಸ್ಟ್ ಮಾಡಿದಾಗ ಆ ಟೆಕ್ನಾಲಜಿ ನಮ್ಮಲ್ಲಿ ಇಲ್ಲ. ಆ ಟೆಕ್ನಾಲಜಿ ಇಲ್ದಿರೋದ್ರಿಂದ ನಮಗೇನು ಅಂದರೆ ಅದು ತುಂಬ ಆರ್ಟಿಫಿಷಿಯಲಾಗಿ ಕಾಣಿಸುತ್ತೆ. ಹಿಂಗೆಲ್ಲ ಆಗ್ಬಿಡುತ್ತಾ ಅಂತ ನಾವೇ ಹೇಳ್ತೀವಿ. ಬಟ್ ನಾವೇನು ವರ್ಕ್ ಮಾಡಿದ್ದು ಅಂದರೆ, ಎಸ್ಪೆಷಲಿ ವೆನ್ ವಿ ವರ್ ವರ್ಕಿಂಗ್ ಫಾರ್ ಗೋಸ್ಟ್, ಇಲ್ಲಿನ ನೇಟಿವಿಟಿಗೆ ಒಂದು ಹೈಸ್ಟ್ ಆ್ಯಕ್ಷನ್ ಥ್ರಿಲ್ಲರ್ ಮಾಡಿದ್ರೆ ಹೆಂಗಿರುತ್ತೆ, ಇಲ್ಲಿ ನಮ್ಮ ಹತ್ರ ಎಷ್ಟು ಟೆಕ್ನಾಲಜಿ ಇದೆಯೋ ಅಷ್ಟೇ, ಅದ್ರ ಮೇಲೆ ನಾವು ಆಚೆ ಹೋಗಲ್ಲ. ಆ ಟೆಕ್ನಾಲಜಿ ಇಟ್ಕೊಂಡು ಆ ಕ್ಯಾಟ್ ಆ್ಯಂಡ್ ಮೌಸ್ ಪ್ಲೇ ಮಾಡೋಣ, ಅಷ್ಟಲ್ಲೇ ಆಟ ಆಡೋಣ, ತೀರಾ ನಮಗೆ ಗೊತ್ತಿರೋ ವಿಷಯಗಳು ಅಷ್ಟೆಲ್ಲ ಪ್ಲೇ ಮಾಡೋಣ ಸಿನಿಮಾನ. ಅದರಲ್ಲಿ ಒಂದಷ್ಟು ಸರ್ಪ್ರೈಸಸ್ ಇರೋಣ, ಸಿಂಪಲ್ ಕಾಮನ್ ವಿಷಯಗಳನ್ನ ಇಟ್ಕೊಂಡು ಒಂದಷ್ಟು ಏನೋ ಮಾಡೋಣ. ಇವಾಗ ಫಾರ್ ಎಕ್ಸಾಂಪಲ್ ಈ ಕ್ರಯಾನ್ದು ಇದು ಬರುತ್ತಲ್ಲ, ಕ್ರಯಾನ್ ಪೇಂಟ್ ಮಾಡ್ತೀವಲ್ವಾ. ಫಾರ್ ಎಕ್ಸಾಂಪಲ್ ನಾವು ಇನಿಷಿಯಲ್ ಐಡಿಯಾ ಹೆಂಗೆ ಸ್ಟಾರ್ಟ್ ಆಗಿತ್ತು ಅಂದರೆ, ಒಬ್ಬ ಜೈಲಲ್ಲಿ ಇರ್ತಾನೆ, ಅವನಿಗೆ ಏನೋ ಒಂದು ಜೈಲಲ್ಲಿ ಒಂದು ಬಾಂಬ್ ಬೇಕು, ಹೆಂಗೆ ಕಲೆಕ್ಟ್ ಮಾಡ್ತಾನೆ ಗನ್ ಪೌಡ್ರನ್ನ. ಇನಿಷಿಯಲ್ ಐಡಿಯಾ ಸ್ಟಾರ್ಟ್ ಆಗಿದೆ ಹೆಂಗೆ ಅಂದರೆ, ಕ್ರಯಾನ್ ಮಾಡ್ತೀವಿ, ಒಂದು ಕಲರ್ ಪೇಂಟಿಂಗ್,
ಮಗಳು ಬಂದ್ಬಿಟ್ಟು ತಾತಂಗೆ ಎವ್ರಿ ಡೇ ಒಂದೊಂದು ಪೇಂಟಿಂಗ್ ಕೊಡ್ತಾ ಇರ್ತಾರೆ. ಸೊ ಆ ಕ್ರಯಾನಲ್ಲಿ ಗನ್ ಪೌಡ್ರ್ ಇರುತ್ತೆ ಅಂತ, ಅದನ್ನ ಸ್ಕ್ರ್ಯಾಚ್ ಮಾಡ್ತಾ ಇದ್ರೆ ಅದ್ರಲ್ಲಿ ಗನ್ ಪೌಡ್ರ್ ಕೂಡಾಕ್ತಾರೆ ಒಂದು ಬಾಂಬ್ ಮಾಡಿ. ಸೊ ಇನಿಷಿಯಲಿ ಆಲ್ ದಿಸ್ ಥಿಂಗ್ ಸ್ಟಾರ್ಟೆಡ್ ವಿತ್ ಸ್ಮಾಲ್ ಈ ಥರ ಐಡಿಯಾಸು. ನನಗೆ ಆ್ಯಕ್ಚುಲಾಗಿ ಐಡಿಯಾ ಸ್ಪಾರ್ಕ್ ಆಗಿದ್ದೇನು ಅಂದರೆ ನ್ಯೂಸ್ ಪೇಪರ್ ಓದಬೇಕಾದ್ರೆ ಚೆನ್ನೈಯಲ್ಲಿ ಒಂದು ರಿಯಲ್ ಇನ್ಸಿಡೆಂಟ್ ಆಗಿರೋದು. ಆ ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಇಡೀ ಕತೆ ಮಾಡಿದ್ದು. ಸೊ ದಟ್ ಈಸ್ ಹೌ ಐ ಸ್ಟಾರ್ಟೆಡ್ ರೈಟಿಂಗ್ ದಿ ಹೋಲ್ ಸ್ಕ್ರಿಪ್ಟ್. ಸೊ ಆ ಥರ ಸಣ್ಣ ಪುಟ್ಟ ಐಡಿಯಾಗಳು, ಟೆಕ್ನಿಕಲ್ ಐಡಿಯಾಸ್. ಇವಾಗ ಯಾರೋ ಇಂಜಿನಿಯರಿಂಗ್ ಫ್ರೆಂಡ್ಸ್ ಇರ್ತಾರೆ ಅವ್ರನ್ನೆಲ್ಲ ಕರ್ಸೋದು, ಮೆಡಿಕಲ್ ಫ್ರೆಂಡ್ಸ್ ಇರ್ತಾರೆ ಅವ್ರನ್ನೆಲ್ಲ ಕರ್ಸೋದು, ಚಿಕ್ಕ ವಿಷಯಗಳು ನಮ್ಮ ಸುತ್ತಮುತ್ತ ಇರೋ ವಿಷಯಗಳನ್ನ ಇಟ್ಕೊಂಡು ಹೆಂಗೆ ಪ್ಲೇ ಮಾಡ್ಬೋದು ಅನ್ನೋದು ನಮ್ಮ ನೇಟಿವಿಟಿ ತಕ್ಕಂಗೆ ಮಾಡಿದೆ. ನಾವು ದಟ್ ಆಲ್ಸೋ ವಿ ಅನಲೈಸ್ ಏನಕ್ಕೆ ಇಂಡಿಯಾದಲ್ಲಿ ನಾವು ಮಾಡಿರೋಂಥ ಹೈಸ್ಟ್ ಥ್ರಿಲ್ಲರ್ಸ್ ಇನ್ನೂ ಯಾಕೆ ವರ್ಕ್ ಆಗಿಲ್ಲ ಅಂತ. That is the basic reason. The emotions involved. Exactly. That is also there. Emotion will always be like the foundation of the film. No, that will dilute a highest thriller. No. Emotion idru. See, if you see a lot of Hollywood films, even Interstellar, for example, it's more like a very big science fiction. But the foundation is based on a father and daughter relationship. Generally, what happens is the emotions will work, but ಅದನ್ನ ನಾವು ಹೆಂಗೆ ಪೋರ್ಟ್ರೇ ಮಾಡ್ತೀವಿ ಅಂದರೆ, ಇವಾಗ KGF ತೊಗೊಂಡ್ರೆ ನಮಗೆ ಇವನ್ ದೋ ಇಟ್ಸ್ ಅನ್ ಆ್ಯಕ್ಷನ್ ಫಿಲ್ಮ್, ಅಮ್ಮ ಮಗ ರಿಲೇಷನ್ಶಿಪ್ಪು. ಸೊ ಇಂಟರ್ಸ್ಟೆಲ್ಲರ್ ಅಂತ ತುಂಬ ಒಂದು ದೊಡ್ಡ ಹಾಲಿವುಡ್ ಸಿನಿಮಾ, ಸೈನ್ಸ್ ಫಿಕ್ಷನ್ ಹಾಲಿವುಡ್ ಸಿನಿಮಾ ತೊಗೊಂಡ್ರು, ಅದರಲ್ಲೂ ಅಪ್ಪ ಮಗಳ ಕತೆ. ಸೊ ಆ ಥರ ಆ ಎಮೋಷನ್ಸ್ನ ಹೆಂಗೆ ಪ್ಲೇ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. So apart from the star cast, what I have seen, this heist thriller is more technology driven. You have had Hollywood technicians also participating for color gradient in various aspects. Even especially you were talking about Mahendra cinematography and music Arjun Janya. So if you want to talk about these people. ಅಂದರೆ ನಮಗೆ ಬೇಸಿಕ್ ಚಾಲೆಂಜ್ ಇದ್ದಿದ್ದು ಈ ಸಿನಿಮಾಗೆ ಇಟ್ ವಾಸ್ ದಿ ಡಿ-ಏಜಿಂಗ್ ಫ್ಯಾಕ್ಟರ್ ಆಫ್ ಶಿವಣ್ಣ. ನಮಗೆ ಇಲ್ಲಿ ಒಂದಷ್ಟು ಕಡೆ ಚೆಕ್ ಮಾಡಿದ್ವಿ, ನನಗೇನೋ ಅಷ್ಟು ಕನ್ವಿನ್ಸಿಂಗ್ ಅನ್ಸಲ್ಲ. ನಂಗೆ ಆ ಪಕ್ಕ ಆನಂದ್ ರಥಸಪ್ತಮಿ ಆ ಲುಕ್ಕೇ ಬೇಕಾಗಿತ್ತು. ಅಂದರೆ ಡಿ-ಏಜಿಂಗ್ ಇಲ್ಲಿ ಮಾಡ್ತಾರೆ, ದೆಲ್ ಮೇಕ್ ಯಂಗ್ ಶಿವಣ್ಣ, ಬಟ್ ಕರೆಕ್ಟ್ ಆನಂದ್ ರಥಸಪ್ತಮಿ ಲುಕ್ಕೇನೋ ಬರ್ತಾ ಇರಲಿಲ್ಲ. ಯು ಲುಕ್ ಯಂಗ್, ಬಟ್ ನಂಗೆ ಆ ಲುಕ್ಕೇ ಬೇಕಾಗಿತ್ತು. ಐ ವಾಸ್ ಲೈಕ್ ವೆರಿ ಪರ್ಟಿಕ್ಯುಲರ್ ಆನ್ ದ್ಯಾಟ್. ಸೊ ದೆನ್ ವಾಟ್ ವಿ ಡಿಡ್ ವಾಸ್, ಓಕೆ ಒಂದ್ಸಲಿ ಕೇಳೋಣ, ಬೇರೆ ಕಡೆ ಚೆಕ್ ಮಾಡೋಣ ಅಂತ. ದೆನ್ ದೆರ್ ಇಸ್ ಅ ಕಂಪ್ನಿ ಕಾಲ್ಡ್ ಏಸು VFX ಇನ್ ಟೆಹರಾನ್, ಇರಾನಲ್ಲಿ. ಸೊ ವಿ ಕಾಂಟ್ಯಾಕ್ಟೆಡ್ ದೆಮ್ ಆ್ಯಂಡ್ ಐ ಟೋಲ್ಡ್ ಮೈ ಏನೇನು ಬೇಕಾಗುತ್ತೆ ಸಿನಿಮಾದಲ್ಲಿ, ಇಂಥದ್ದು ಬರುತ್ತೆ ಅಂತ. ಅವರು ಒಂದಷ್ಟು ಸ್ಯಾಂಪಲ್ಸ್ ಕಳಿಸಿದ್ರು ಮಾಡಿ. ಸೊ ವಿ ಥಾಟ್ ದಿಸ್ ವರ್ಕ್ಸ್ ರಿಯಲಿ ವೆಲ್. ಅವ್ರು RRR PS2ಗೆಲ್ಲ ಕೆಲಸ ಮಾಡಿದ್ರು. ವಿ ಹ್ಯಾಡ್ ಸಮ್ ಕಾನ್ಫಿಡೆನ್ಸ್ ಇನ್ ದೆಮ್. ಸೊ ಅವ್ರು ಒಂದಷ್ಟು ಸ್ಯಾಂಪಲ್ಸ್ ಕಳಿಸಿದ್ಮೇಲೆ ದೆನ್ ವಿ ಥಾಟ್ ದಿಸ್ ವಿಲ್ ವರ್ಕ್, ಓಕೆ ಫೈನ್ ಅಂತ. ಸೊ ಅಲ್ಲೇ ಕಲರ್ ಗ್ರೇಡಿಂಗು ಕೊಟ್ವಿ, ಸೊ ದಟ್ ಇಟ್ ವಿಲ್ ಹೆಲ್ಪ್ ದೆಮ್. ಸೊ ಅಲ್ಲೇ ಕೋರ್ಡಿನೇಟ್ ಮಾಡ್ಕೊಂಡು ಮಾಡೋದಕ್ಕೆ ಇಟ್ ವಿಲ್ ಹೆಲ್ಪ್ ದೆಮ್ ಅಂತ. Is something first time for Kannada cinema? First time in Kannada. Or some memories if you want to share. ಅಂದರೆ ಸೆಟ್ಸ್ ಇನ್ ದಿ ಸೆಟ್, ಶಿವಣ್ಣ ಇಸ್ ವೆರಿ ಕೂಲ್. ಅಂದರೆ ನಾವು ಸಿನಿಮಾಲ್ ಮಾತ್ರ ಅವ್ರು ಗ್ಯಾಂಗ್ಸ್ಟರ್ ಫುಲ್ ಹಿಂಗೆ ಲುಕ್ ಕೊಡ್ತಾ ಇರ್ತಾರಲ್ಲ, ಬಟ್ ಜನರಲಿ ಲೈಕ್ ದಟ್ ವೆರಿ ಕೂಲ್. ಅದೇ ತುಂಬ ಕೀಟ್ಲೆ ಮಾಡಿಕೊಂಡು, ಅಂದರೆ ಈಸ್ ವೆರಿ ಪ್ಲೇಫುಲ್. ಅಂದರೆ ನಮ್ಮನ್ನೆಲ್ಲ ರೇಗಿಸ್ಕೊಂಡು ನಮ್ಮ ಜೊತೆ ಕೂತ್ಕೊಂಡು ನಾವು ಹೆಂಗೆ ಅಂದರೆ ಅದು ಏನೋ ಸೀರಿಯಸ್ ಆಗಿ ಓಕೆ ಎಲ್ಲ ರೆಡಿ ಇರುತ್ತೆ, ಆರಾಮಾಗಿ ಹೋಗ್ತಾಯಿದ್ವಿ, ಮಾಡ್ತಾಯಿದ್ವಿ, ಬರ್ತಾಯಿದ್ವಿ. ಆ್ಯಂಡ್ ವಾಟ್ ವಿ ಹಾರ್ಡ್ಲಿ ಫಿನಿಶ್ಡ್ ಇನ್ 75 days, 76 days. ಸೊ ಬಟ್ ಅಂದರೆ ಪ್ರೀ ಪ್ರೊಡಕ್ಷನ್ ತುಂಬ ಸ್ಟ್ರಾಂಗ್ ಆಗಿತ್ತು. ಟೇಬಲ್ ವರ್ಕ್ ವಾಸ್ ರಿಯಲಿ ಗುಡ್. ಇವನ್ ಸಿನಿಮಾಟೋಗ್ರಫರ್, ದಿ ಆರ್ಟ್ ಡೈರೆಕ್ಟರ್, ಡೈಲಾಗ್ ರೈಟರ್, ಎಲ್ಲರದು ಹೋಮ್ವರ್ಕ್ ಇದ್ದಿದ್ದಕ್ಕೆ ವಿ ವರ್ ಏಬಲ್ ಟು ಅಚೀವ್ ದಟ್. ಆ್ಯಂಡ್ ಶಿವಣ್ಣ ಇಸ್ ಲೈಕ್ ದಟ್ ವೆರಿ ಕೂಲ್. ಏನಮ್ಮ ಅಂದರೆ ಆ್ಯಂಡ್ ದಿಸ್ ಮೆಮೊರಿ ಪವರ್ ಇಸ್ ಡ್ಯಾಮ್ ಗುಡ್. That's very important. ವೆರಿ ಇಂಪಾರ್ಟೆಂಟ್. ಯಾಕಂದರೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಬರ್ದಿರೋ ಕತೆ ಇಟ್ಸ್ ಅ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ. ನಾನ್ ಲೀನಿಯರ್ ಇದೆ, ಹಿಂದೆ ಹೋಗುತ್ತೆ ಮುಂದೆ ಬರುತ್ತೆ, ಹಿಂದೆ ಹೋಗುತ್ತೆ ಮುಂದೆ ಬರುತ್ತೆ, ಆ ಥರ ಸ್ಕ್ರೀನ್ ಪ್ಲೇ. ಅದನ್ನು ಅವ್ರು ಗ್ಯಾಪ್ ಇಟ್ಕೊಳ್ಳೋದು ಭಾರಿ ಕಷ್ಟ. ಯಾಕೆಂದರೆ ನಾನು ಬರ್ದಿರೋನಿಗೆ ಮಾತ್ರ ಅದು ಗೊತ್ತಿರುತ್ತೆ. ಈವನ್ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಥವಾ ಡೈಲಾಗ್ ರೈಟರ್ಸ್ಗೂ ನಾನು ಇದು ಹೇಳಿದ್ರೆ ಟಕ್ಕದ ಹೇಳೋಕ್ಕಾಗಲ್ಲ. ಒಂದೆರಡು ಸೆಕೆಂಡ್ ಯೋಚನೆ ಮಾಡಿ ಗ್ಯಾಪಿಸ್ಕೊಂಡು ಹೇಳ್ತಾರೆ. ಬಟ್ ಶಿವಣ್ಣ ಹಂಗಲ್ಲ. ನಾನು ಎಷ್ಟು ಹಾರ್ಡ್ಲಿ 3 ಸಲ ಕತೆ ನರೇಟ್ ಮಾಡಿರ್ಬೋದೇನೋ ಅಟ್ ಟೈಮ್ಸ್. ಅಪ್ಡೇಟ್ ಆದಾಗೆಲ್ಲ ನರೇಟ್ ಮಾಡ್ತಾಯಿದ್ದೆ. ಅವ್ರು ಶೂಟಿಂಗ್ ಟೈಮ್ ಬಂದಾಗೆಲ್ಲ
ಕೇಳೋರು ಈ ಸೀನ್ ಹಿಂದೆ ಇದೇ ತಾನೇ ಬರೋದು, ಈ ಸೀನ್ ಇದಾದ್ಮೇಲೆ ಇದಲ್ವಾ ಅಂತ ಕೇಳೋರು. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. That I was like very surprised, and definitely he brings in lot of experience and that energy into the set. And ನಾವು ಯಾವುದೋ ಒಂದು ಸೀಕ್ವೆನ್ಸ್ ಶೂಟ್ ಮಾಡಬೇಕಾಗಿತ್ತು, ಮೈಸೂರಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಆಲದ ಮರ ಇದೆ, ಅಲ್ಲೊಂದು ಶಿವಣ್ಣ ಬರ್ತಾ ಇದ್ದಾರೆ ಅಂದ ತಕ್ಷಣ ಒಂದು 1000 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆ ಕ್ರೌಡ್ ಕಂಟ್ರೋಲ್ ಮಾಡೋದು, ಆ ಗಲಾಟೆ, ನಮಗೆ ಒಂದೇ ದಿನ ಟೈಮ್ ಇರೋದು, ಜೈರಾಮ್ ಸರ್ ಇದ್ದಾರೆ, ಹೆಂಗೆ ಶೂಟ್ ಮಾಡೋದು ಅಂತ, ನಾಳೆ ಎಕ್ಸ್ಟೆಂಡ್ ಆಗ್ಬಿಡ್ತಾ, ಯಾಕಂದರೆ ಜೈರಾಮ್ ಸರ್ ಡೇಟ್ಸ್ ಇಲ್ಲ, ಆ ಥರ ಎಲ್ಲ ಒಂದಷ್ಟು ಇರುತ್ತೆ ತಲೆಯಲ್ಲಿ. ಫಸ್ಟ್ ಶಾಟ್ ಮಾನಿಟ್ರಿಂದ ವಿಷಲ್ ಹೊಡಿತಾ ಇದ್ದೆ ನಾನು. ಫಸ್ಟ್ ಬಂದರು, ಇನ್ನು ಕಾರಿಂದ ಬಂದು ಬಂದು ನಡ್ಕೊಂಡ್ಬರ್ಬೇಕಾಗಿತ್ತು. ಆ ಫಸ್ಟ್ ಶಾಟ್ ನಾನೇ ವಿಷಲ್ ಹೊಡಿತಾ ಇದ್ದೆ, ಏಯ್ ಸೂಪರ್ ಅಂತ ಎಲ್ಲರ ಕ್ಲಾಸ್ ಹೊಡೆದ್ಬಿಟ್ವಿ. ಶಿವಣ್ಣ ಲೈಕ್ ಹೋದ ಸಾಕಾಗಿ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಬಂದೆ ಅದು ಏನೋ. ಶಿವಣ್ಣ ಲೈಕ್ ಹಿಲ್ ನಾಟ್ ಡೂ ಇಟ್ ಆನ್ ಪರ್ಪಸ್. ಅವ್ರು ಏನೋ ಒಂದು ತಲೆಯಲ್ಲಿ ಅವ್ರದ್ದೇನೋ ಒಂದು ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಆ ಕ್ಯಾರೆಕ್ಟರ್ ಬಗ್ಗೆ, ಅದು ಸಡನ್ನಾಗಿ ಬರುತ್ತೆ, ತೊಗೊಂಬರ್ತಾರೆ ಸ್ಕ್ರೀನ್ ಮೇಲೆ, ಇಟ್ ವಿಲ್ ಬಿಕಮ್ ಮ್ಯಾಜಿಕ್. ಓಕೆ, ದಿಸ್ ಹೋಲ್ ಥಿಂಗ್ ಬಿಟ್ವೀನ್ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್, ವಾಟ್ ಈಸ್ ಯುವರ್ ಫೋಕಸ್? What are you hungry for actually? I'm hungry for work ಅಷ್ಟೇ, ಲೈಕ್ ಗುಡ್ ವರ್ಕ್. ಅದು ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಎರಡೂ ಆಗಿರ್ಬೋದು. ಐ ಆಮ್ ನಾಟ್ ಲೈಕ್ ದಟ್, ಓಕೆ ಡೈರೆಕ್ಷನ್ ಮಾತ್ರ ಮಾಡಬೇಕು, ಆ್ಯಕ್ಟಿಂಗ್ ಒಳ್ಳೆ ಕೆಲಸ ಯಾವುದಿದೆಯೋ ಅದು ಮಾಡಬೇಕು. ಆ್ಯಕ್ಟಿಂಗಲ್ಲಿ ಬಂತ, ಎರಡರಲ್ಲೂ ಬಂತ, ಡೈರೆಕ್ಷನ್ ಬಂತ, ಯಾವ್ದು ಬರುತ್ತೋ ಅದು ಮಾಡಬೇಕು. ನನಗೆ ಅದೇನೋ ಒಂದು ಕಾಡಬೇಕು ಕೆಲಸ, ಅದೇನೋ ಒಂದು ಸ್ಪಾರ್ಕ್ ಇರಬೇಕು, ಇದು ಮಾಡಬೇಕು ಅನ್ನೋದು ಇರಬೇಕು ಅಷ್ಟೇ ನನಗೆ. ಬೀರ್ಬಲ್ ಕ್ಯಾರೆಕ್ಟರ್ ಗೋಸ್ಟ್ ಒಳಗಡೆ ತಂದಿದ್ದೀವಿ ಬಿಕಾಸ್ ಇಟ್ ಹ್ಯಾಡ್ ದಟ್ ಸ್ಪೇಸ್. ಇಲ್ಲಾಂದರೆ ಜನರಲಾಗಿ ಒಂದು ಸಿನಿಮಾಲಿ ಸಿಗೋದೇ ಇಲ್ಲ, ಸ್ಪೇಸ್ ಸಿಗೋಲ್ಲ. ಸೊ ದೆನ್ ವಿ ಥಾಟ್ ಓಕೆ ಇದ್ರಲ್ಲಿ ಒಂದು ಸ್ಪೇಸ್ ಇದೆ, ಹೈಸ್ಟ್ ಆಗಿರೋದ್ರಿಂದ ವಿ ನೀಡ್ ಮೋರ್ ಪೀಪಲ್ ಟು ಸಪೋರ್ಟ್ ದಿ ಹೈಸ್ಟ್. ಸೊ ವಿ ಥಾಟ್ ಓಕೆ ಬೀರ್ಬಲ್ ಕ್ಯಾರೆಕ್ಟರ್ ತಂದರೆ ಹೆಂಗಿರುತ್ತೆ ಅಂತ ಸ್ಪೇಸ್ ಸಿಕ್ತು. ಸೊ ದೆನ್ ಬೀರ್ಬಲ್ 2 ಮಾಡಬೇಕಾದ್ರೆ ಶಿವಣ್ಣನ ಕೈಯಲ್ಲಿ ಗೋಸ್ಟ್ನ ತೊಗೊಂಬರೋಣ, ಅದನ್ನ ಅಲ್ಲಿ ಒಂದೇನೋ ಒಂದು ಪ್ಲೇ ಮಾಡೋಣ. ಸೊ ಆಲ್ ದೋಸ್ ಥಿಂಗ್ಸ್ ವರ್ ಇನ್ ಮೈಂಡ್ ವೆನ್ ಯು ಆರ್ ಡೂಯಿಂಗ್. ಸೊ ಹಂಗಾಗಿ ಅದು ವರ್ಕ್ ಆಯಿತು, ಚೆನ್ನಾಗಿ ಕೂಡ್ಕೊಂಡು ಬಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನನಗೇನು ಅಂದರೆ ನೆಕ್ಸ್ಟ್ ಇನ್ನೊಂದು ಇವಾಗ ಶುರು ಮಾಡಿದ್ವಿ, ಇನ್ನು 10 ವರ್ಷದಲ್ಲಿ ಈ ಥರ ಗೋಸ್ಟಿಂದ ಇನ್ನೊಂದು ಸಪ್ರೇಟ್ ಕ್ಯಾರೆಕ್ಟರ್ ಬಂದು ಅದ್ರದ್ದು ಒಂದು ಕತೆ ಆಗುತ್ತೆ. ಬೀರ್ಬಲ್ 2 ಇಂದ ಏನಾದರೂ ಇನ್ನೊಂದೇನೋ ಬಂದರೆ ಇನ್ನೊಂದೇನೋ ಆಗುತ್ತೆ. ಸೊ ಅದೆಲ್ಲನೂ ಜಾಯಿನ್ ಆಗೋದಕ್ಕೆ ಹೆಂಗೆ ಮಾಡ್ಬೋದು ಅನ್ನೋ ಒಂದು ಇನ್ಫ್ಲುಯೆನ್ಸ್. ಅದೇ ಇಲ್ಲ, ಎಲ್ಲರಿಗೂ ಏನು ಅಂದರೆ ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಅವೆಂಜರ್ಸ್. ಯಾಕೆಂದರೆ ಒಂದು ಯಾವುದೋ ಒಂದು ಕತೆ ಮಾಡ್ಬೇಕಾದ್ರೆ ಅಲ್ಲೆಲ್ಲೋ ಡಾಕ್ಟರ್ ಸ್ಟ್ರೇಂಜ್ ಬರ್ತಾರೆ, ಇನ್ನೊಂದೆಲ್ಲೋ ಐರನ್ ಮ್ಯಾನ್ ಬರ್ತದೆ. ಸೊ ದಟ್ ಎಕ್ಸೈಟೆಡ್ ಪೀಪಲ್ ಲಾಟ್. I had somebody wanted me to ask this question with Birbal 2 coming in. Now that Rukmini Vasant is like the talk of the town, and so will she be part of Birbal? ಅದೇ ಇನ್ನು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀವಿ. ಇನಿಷಿಯಲಿ ವಾಟ್ ಹ್ಯಾಪನ್ಸ್ ಇಸ್ ಅದರಿಂದ ಏನು 3 ಕ್ಯಾರೆಕ್ಟರ್ ಇದೆ ಅದು ಇರುತ್ತೆ ಅಂತಲೇ ಬರೆದಿರೋದು. ಸೊ ಅಗೇನ್ ಸ್ಕ್ರಿಪ್ಟ್ ಕಂಪ್ಲೀಟ್ ಆದಮೇಲೆ ಐ ಕ್ಯಾನ್ ಟೆಲ್ ಹೆಂಗೆ ಆಗುತ್ತೆ ಅಂದ್ಬಿಟ್ಟು. ನಾನು ಜನರಲಾಗಿ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗೋವರೆಗೂ ನಾನು ಯಾವುದ್ರ ಮೇಲೂ ಡಿಸೈಡ್ ಮಾಡಿರೋದಿಲ್ಲ. ಬಟ್ ಇನಿಷಿಯಲಿ ವಾಟ್ ಹ್ಯಾಪನ್ಸ್ ಇಸ್ ಬೀರ್ಬಲಿಂದ ಇವಾಗ ನಾನು, ಶಾಸ್ತ್ರಿ ಆ್ಯಂಡ್ ರುಕ್ಮಿಣಿ ಅವ್ರ ಕ್ಯಾರೆಕ್ಟರ್ ಜಾನ್ವಿ ಅನ್ನೋ ಒಂದು ಪಾತ್ರ, ಆ ಪಾತ್ರ ಇಲ್ಲಿಗೆ ಕ್ಯಾರಿ ಆಗುತ್ತೆ, ಇನ್ನೊಂದು ಕೇಸ್ ಹ್ಯಾಂಡಲ್ ಮಾಡುತ್ತೆ. ಆ ಕೇಸ್ ಏನು ಅನ್ನೋದೇ ಬರಿತಾ ಇದ್ದೀನಿ ಇವಾಗ. ಸೊ ಹೌ ದಟ್ ಶೇಪ್ಸ್ ಅನ್ನೋದು I have to see. So Ghost 2 will come after Birbal sequel? Yeah. Okay. So Ghost 2 will come after Birbal 2. Okay. There were always a buzz about Vijay Sethupathi coming in the picture. What is the status now? Status is still in pending. So ಇನ್ನ ಗೊತ್ತಿಲ್ಲ, ನೋಡೋಣ. ಅಂದರೆ ಬೀರ್ಬಲ್ ಇದರಲ್ಲಿ ಗೋಸ್ಟ್ 1ಅಲ್ಲಂತೂ ಇಲ್ಲ ಅವರು. ಸೊ ಗೋಸ್ಟ್ 2ಅಲ್ಲಿ ಇರೋ ಸಾಧ್ಯತೆಗಳು ಇದೆ, ಗೊತ್ತಿಲ್ಲ. So that's a good news for who see Vijay Sethupathi. Yeah, I am a very big fan of Vijay Sethupathi sir. ಯಾಕಂದರೆ ಯಾರು ತುಂಬ ಜನ ಇದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ಗೆ ಫ್ಯಾನ್ ಆಗಿರೋರು ತುಂಬ ಜನ ಇದ್ದಾರೆ. ಸೊ ವಿ ಲವ್ ಇಸ್ ಆ್ಯಕ್ಟಿಂಗ್. ವಿ ವಾಂಟ್ ಟು ಸಿ ಹಿಮ್ ಡೂ ಇನ್ ವೇರಿಯಸ್ ಲ್ಯಾಂಗ್ವೇಜಸ್. ಹಿಂದಿ ಮಾಡಿದ್ರು, ಜವಾನಲ್ಲಿ ಮಾಡಿದ್ರು, ಫರ್ಜಿಲ್ ಮಾಡಿದ್ದಾರೆ. ಸೊ ನೋಡೋಣ. It's time to do a Kannada film. ನೋಡೋಣ, ವಿಲ್ ಸಿ. Now that everything is multilingual ಆ್ಯಂಡ್ ಅಂದರೆ ನಾವು ಇವಾಗ ಗೋಸ್ಟ್ ಇವಾಗ ನೆಕ್ಸ್ಟು ಅದು ದೊಡ್ಡದಾಗಿ ರಿಲೀಸ್ ಮಾಡಬೇಕಂದ್ರೆ ಪಾರ್ಟ್ 2 ತುಂಬ ದೊಡ್ಡದಾಗಿ ಮಾಡಬೇಕು ಅಂದರೆ ವಿ ವಿಲ್ ಡೂ ಇಟ್ ಇನ್ ಅ ಬಿಗ್ ವೇ. ಅವಾಗ
ಸಿನ್ಸ್ ಇಟ್ಸ್ ಅ ಹೈಯೆಸ್ಟ್ ಥ್ರಿಲ್ಲರ್ ಯೂನಿವರ್ಸಲ್ ಅಪೀಲ್ ಇರುತ್ತೆ ಅಂತಾನೆ ಇದು ಮಲ್ಟಿಲಿಂಗ್ವಲ್ ಸಿ ಜನರಲ್ ಆಗಿ ಆ್ಯಕ್ಷನ್ ಫಿಲ್ಮ್ಸ್ ಆರ್ ಯೂನಿವರ್ಸಲ್. ಅಂದರೆ ಇವಾಗ ನೇಟಿವಿಟಿಗೆ ಏನು ಕನೆಕ್ಷನ್ ಇರೋದಿಲ್ಲ, ಡೈಲಾಗ್ ಸಂಬಂಧಪಟ್ಟಂಥ ಸಿನಿಮಾ ಅಲ್ಲ. ಸೊ ಆ್ಯಕ್ಷನ್ ಸಿನಿಮಾಗಳು ಅದಕ್ಕೆ ಯೂನಿವರ್ಸಲ್, ನಾವು ಯಾವ ಭಾಷೆ ಇದ್ರೂ ನೋಡ್ತೀವಿ ಆ್ಯಕ್ಷನ್ ಸಿನಿಮಾನ. ಸೊ ಹೈಸ್ಟ್ ಆಲ್ಸೋ ಇಟ್ಸ್ ಪ್ರಿಟಿ ಮೋರ್ ಆಫ್ ಆ್ಯಕ್ಷನ್ ಹೈಸ್ಟ್ ಥ್ರಿಲ್ಲರ್ ಆಗಿರೋದ್ರಿಂದ ಇಟ್ ವರ್ಕ್ಸ್ ಎವ್ರಿವೇರ್. ಜನರಲ್ Srini short films success first ಕಂಡಿದ್ದು as a director with short films. Then you got a big break with Topiwala. Then you started acting, you started directing. Again, you got the next big break with Shivanna. The whole journey and the experience, how has it helped you in creating Ghost? ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್. ಅಂದರೆ ಕಾಸಿದ್ದಾಗೂ ಸಿನಿಮಾ ಮಾಡೋದು ಕಲ್ತಿದ್ದೀವಿ, ಕಾಸು ಇಲ್ದಿರುವಾಗಲೂ ಸಿನಿಮಾ ಮಾಡೋದು ಕಲ್ತಿದ್ದೀವಿ. ದಟ್ಸ್ ಅ ವೆರಿ ಬಿಗ್ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ಇವಾಗ ನಮಗೆ ಏನೋ ಒಂದು ಎಕ್ವಿಪ್ಮೆಂಟ್ ಅಂತ ಸಿನಿಮಾದಲ್ಲಿ ಇವಾಗ ಒಂದು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋದು ಗೊತ್ತು, 3 ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋದು ಗೊತ್ತು. ಐ ಥಿಂಕ್ ಪ್ರತಿಯೊಬ್ಬ ನಿರ್ದೇಶಕನೂ ಅದು ಗೊತ್ತಿರಬೇಕು. ಅದು ಗೊತ್ತಿದ್ರೆ ಹೆಲ್ಪ್ ಆಗುತ್ತೆ. ಇವಾಗ ಏನೋ ಫಾರ್ ಎಕ್ಸಾಂಪಲ್ ಏನೋ ನಾವು ಶೂಟಿಂಗ್ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಯಾವುದೋ ಒಂದು ಕ್ಯಾಮ್ರಾ ಸಿಕ್ಕಿರಲ್ಲ, ಅವತ್ತಿನ ದಿವಸ ಏನೋ ಅವ್ರದ್ದು ಯಾವುದೋ ಶೂಟಿಂಗ್ ಹೊಟ್ಟೋಗ್ಬಿಟ್ಟಿರ್ತೀವಿ, ಏನೋ ಒಂದು ಆಗಿ ಇರೋದು ಒಂದೇ ಕ್ಯಾಮ್ರಾ ಇಷ್ಟ ಶೂಟ್ ಮಾಡೋದು ಅದು ಗೊತ್ತಿರಬೇಕು. 3 ಕ್ಯಾಮ್ರಾ ಇದೆ, ಬಟ್ ಆ 3 ಕ್ಯಾಮ್ರಾ ಎಲ್ಲಿ ಪ್ಲೇಸ್ ಮಾಡಿ ಒಂದು ಸೀನ ಶೂಟ್ ಮಾಡೋದು ಅನ್ನೋದು ಗೊತ್ತಿರಬೇಕು. ಸೊ ದಟ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಐ ಹ್ಯಾವ್ ಸ್ಟಾರ್ಟೆಡ್ ಲರ್ನಿಂಗ್ ಥ್ರೂ ಫಿಲ್ಮ್ಸ್. ಇವಾಗ ಶ್ರೀನಿವಾಸ ಕಲ್ಯಾಣ ಇರ್ಬೇಕಾದ್ರೆ ಈ ಥರ ಒಂದು ಪುಟ್ಟು 5D ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿದ್ವಿ. ಬೀರ್ಬಲ್ ಇರಬೇಕಾದ್ರೆ ಒಂದೇ ಕ್ಯಾಮ್ರಾದಲ್ಲಿ ಇಡೀ ಸಿನಿಮಾನ ನೈಟ್ ಎಫೆಕ್ಟ್ ಜಾಸ್ತಿ ಇರೋವಂಥ ಒಂದು ಸಿನಿಮಾನ ಶೂಟ್ ಮಾಡಿದ್ವಿ. ಇಡೀ ಬೀರ್ಬಲ್ ಸಿನಿಮಾಲಿ ಒಂದೇ ಒಂದಿನ ಜಿಮ್ಮಿ ಯೂಸ್ ಮಾಡಿದ್ವಿ. ಆ ಥರ ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ಆಲ್ ದೋಸ್ ಹೆಂಗೆ ಏನೋ ನಾಲೆಜ್ನ ಸಂಪಾದನೆ ಮಾಡ್ತೀವಿ, ಎಕ್ಸ್ಪೀರಿಯನ್ಸ್ನ ಸಂಪಾದನೆ. ಇಟ್ಸ್ ಆಲ್ ಅಬೌಟ್ ದಟ್ ಹಂಗರ್. ನಾವು ಏನು ಕಲಿಬೇಕು ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ಟೋರಿ ಜೊತೆ ಹೌ ಟೆಕ್ನಿಕಲಿ ತುಂಬ ನಾಲೆಜ್ ಇರಬೇಕಾ ಅಂದರೆ ಅದಕ್ಕೂ ಒಂದು ಅಷ್ಟು ಹೋಮ್ವರ್ಕ್ ಇದ್ದರೆ ಒಳ್ಳೆಯದು. ಅಂದರೆ ಕತೆ ಒಂದು ಪಾಯಿಂಟು, ಅದನ್ನ ಎಕ್ಸಿಕ್ಯೂಟ್ ತುಂಬ ಚೆನ್ನಾಗಿ ಮಾಡೋಕ್ಕೂ ಗೊತ್ತಿರಬೇಕು. ಇವಾಗ ಸುಮಾರು ಜನ ನಾನು ಕಂಡಂಗೆ ನನ್ನ ಹತ್ರ ಬಂದು ಕತೆಗಳು ಹೇಳ್ತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿರ್ಬೋದು, ರೈಟರ್ಸ್ ಆಗಿರ್ಬೋದು, ಎಲ್ಲರೂ ಕತೆಗಳನ್ನು ಹೇಳ್ತಾರೆ. ಬಟ್ ನಮಗೇನು ಅಂದರೆ ಆ ಕತೆನ ಎಕ್ಸಿಕ್ಯೂಟು ಮಾಡೋಕ್ಕೆ ಬರಬೇಕು. ಅಂದರೆ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಅ ವೆರಿ ಗುಡ್ ಸಿನಿಮ್ಯಾಟಿಕ್ ವೇ. ಇವತ್ತು ನಾವು ಎಲ್ಲ ಭಾಷೆ ಸಿನಿಮಾಗಳು ನೋಡ್ತೀವಿ, ಯಾಕಂದರೆ OTT ಪ್ಲ್ಯಾಟ್ಫಾರ್ಮ್ಸ್ ಬಂದಮೇಲೆ ವಿ ಹ್ಯಾವ್ ಆ್ಯಕ್ಸಸ್ ಟು ಈವನ್ ಫಾರಿನ್ ಲ್ಯಾಂಗ್ವೇಜ್ ಫಿಲ್ಮ್ಸ್. ಸೊ ಪೀಪಲ್ ವಿಲ್ ಸ್ಟಾರ್ಟ್ ಕಂಪೇರಿಂಗ್ ಯುವರ್ ಕ್ವಾಲಿಟಿ ಆಫ್ ದ ಫಿಲ್ಮ್ ಟು ದಟ್ ಪರ್ಟಿಕ್ಯುಲರ್ ಫಿಲ್ಮ್. ಸೊ ಹಾಗಾಗಿರ್ಬೇಕಾದ್ರೆ ನಾವು ಆ ಕ್ವಾಲಿಟಿನ ಅಚೀವ್ ಮಾಡಿಲ್ಲ ಅಂದರೂ ಬೈತಾರೆ, ಹಿಂಗೆ ಡಬ್ಬ ಥರ ಇದೆ, ಕಥೆನ ಚೆನ್ನಾಗಿದೆ ಬಟ್ ಏನೋ ಅಷ್ಟು ಕ್ಯಾಮ್ರಾ ವರ್ಕ್ ಚೆನ್ನಾಗಿರಲ್ಲ, ಮ್ಯೂಸಿಕ್ ಎಲ್ಲ. ಬಟ್ ನಮ್ಮಲ್ಲೇ ಜಾಸ್ತಿ ಕಂಪ್ಯಾರಿಸನ್ಸ್ ಇರುತ್ತಲ್ಲ. ಇರುತ್ತೆ ದಟ್ ಈಸ್ ಲೈಕ್ ಮೋಸ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ಈಗ ಬೆಂಗಳೂರಲ್ಲೇ ನಾವು ಎಲ್ಲ ಭಾಷೆ ಸಿನಿಮಾಗಳು ನೋಡೋದು. ಹೈದರಾಬಾದ್ ಹೋದ ತಕ್ಷಣ ಈ ಥರ ಅಥವಾ ಚೆನ್ನೈ ಹೋದ ತಕ್ಷಣ ಹಿಂಗಿಲ್ಲ. ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ಮಾರ್ಕೆಟ್ ಆ್ಯಂಡ್ ಯು ಹ್ಯಾವ್ ಟು ಅಡಾಪ್ಟ್ ವಿತ್ ಇಟ್ ಅಷ್ಟೇ. Okay. Ghost fans have lot of expectations with Ghost, especially with the rushes and all that. How you want to make it memorable to them as well as for you and the actors part of the project? Currently we are having a midnight show on 18th. ರಾತ್ರಿ ಫ್ಯಾನ್ ಶೋ ಮಾಡ್ತೀವಿ. ಫಸ್ಟ್ ಟೈಮ್ KG ರೋಡಲ್ಲಿ ಒಂದು ಮೇನ್ ಥಿಯೇಟ್ರಲ್ಲಿ ಫ್ಯಾನ್ ಶೋ ಮಾಡ್ತಾಯಿದ್ವಿ. ಅದಾದಮೇಲೆ ಒಂದು 350 ಸ್ಕ್ರೀನಲ್ಲಿ ರಿಲೀಸ್ ಆಗ್ತದೆ ಕರ್ನಾಟಕದಲ್ಲಿ. ರಿಲೀಸಿಂಗ್ ಸೈಮಲ್ಟೇನಿಯಸ್ಲಿ ಅಕ್ರಾಸ್ ದಿ ಗ್ಲೋಬ್, US, UK, ಕ್ಯಾನಡಾ, ಆಸ್ಟ್ರೇಲಿಯಾ, ಎಲ್ಲ ಯೂರೋಪ್ ಎಲ್ಲ ಕಡೆನೂ. ಹಿಂದಿಲಿ ಕೂಡ ರಿಲೀಸ್ ಆಗ್ತದೆ. ಪೆನ್ ಸ್ಟುಡಿಯೋ ಅವರು ಸಿನಿಮಾ ನೋಡಿ ತೊಗೊಂಡ್ರು. ಇವಾಗ ಅದು ಇದೆ. ಇವಾಗ ಮುಂಚಿನ ಥರ ಬರೀ ನಾವು ಟ್ರೈಲರು ಶೋ ರೀಲ್ ತೋರಿಸ್ಬಿಟ್ಟು ಸಿನಿಮಾ ಯಾರು ತೊಗೊಳ್ತಲ್ಲ. ಇವಾಗ ದೇ ವಾಂಟ್ ಟು ವಾಚ್ ಫುಲ್ ಫಿಲ್ಮ್. ಸೊ ಹಂಗಿರ್ಬೇಕಾದ್ರೆ ಪೆನ್ ಸ್ಟುಡಿಯೋರು ಇಡೀ ಸಿನಿಮಾ ನೋಡಿ ಅವರಿಗೆ ಹಿಂದಿಲಿ ಇದು ವರ್ಕ್ ಆಗುತ್ತೆ ಅಂತ ಅನಿಸಿ ಸಿನಿಮಾನ ತೊಗೊಂಡ್ರು. ದೇ ಬಾಟ್ ದಿ ಥಿಯೇಟ್ರಿಕಲ್ ಡಿಸ್ಟ್ರಿಬ್ಯೂಷನ್, ಡಿಜಿಟಲ್ ಆ್ಯಂಡ್ ಸ್ಯಾಟಲೈಟ್ ರೈಟ್ಸ್ ಆಫ್ ದ ಫಿಲ್ಮ್. ಸೊ ಅವರು ತುಂಬ ಚೆನ್ನಾಗಿ ಪಬ್ಲಿಸಿಟಿ ಮಾಡ್ತಾಯಿದ್ದಾರೆ ಅಲ್ಲಿ ಕೂಡ. ನೀವು ನೋಡಿದ್ರೆ ಹಿಂದಿ trailer viewership is more than the Kannada trailer viewership. Nice. Okay. So they're also promoting it in a big way. So simultaneously we're releasing in Tamil and Tamil. So Kannada, Tamil and Hindi. Telugu ಒಂದು ವಾರ ಆದಮೇಲೆ ರಿಲೀಸ್ ಮಾಡ್ತೀವಿ. So that is the plan. So all the best. Thank you so much. ಎಲ್ಲ ನಿಮ್ಮ ಎಲ್ಲ ಸಪೋರ್ಟು ನಮ್ಮಲ್ಲಿ ಹೀಗೆ ಇರಲಿ.